ಕಂಡದ್ದು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ, ಪತ್ರಕರ್ತ, ಮುಧೋಳ್. ಅತ್ಯಂತ ರಾಜ್ಯದಲ್ಲಿ ಕುತೂಹಲ ಕೆರಳಿಸಿದ್ದ ಬಾಗಲಕೋಟ್ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ಸಾಮಾನ್ಯವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುತ್ತಾರೆ ಎನ್ನುವ ನಿರೀಕ್ಷೆ ಎಲ್ಲರದ್ದು ಇತ್ತು. ಆದರೆ 21,000 ಮತಗಳ ಅಂತರದಿಂದ ಗೆಲ್ಲುತ್ತಾರೆ ಎಂಬ ನಿರೀಕ್ಷೆಯನ್ನು ಯಾರೂ ಮಾಡಿರಲಿಲ್ಲ. ನಿಜಕ್ಕೂ ಇದು ಚಕಿತಗೊಳ್ಳುವ ಸಂಗತಿ. ಇದರ ಹಿಂದೆ ಸಿದ್ದರಾಮಯ್ಯ ಇರುವುದೇ ಈ ಅಪರೂಪದ ಗೆಲುವಿಗೆ ಕಾರಣ ಅಂತ ಹೇಳಿದರೆ ತಪ್ಪು ಆಗಲಿಕ್ಕಿಲ್ಲ. ಯಾಕಂದರೆ ಅಭ್ಯರ್ಥಿಯ ಆಯ್ಕೆಯನ್ನು ಅವರೇ ಮಾಡಿದರು. ಸ್ವತಃ ಮತಕ್ಷೇತ್ರದಲ್ಲಿ 6-7 ದಿನ ವಾಸ್ತವ್ಯ ಮಾಡಿ ಪ್ರಚಾರದ ಹೊಣೆಯನ್ನು ಹೊತ್ತಿದ್ದರು. ಹಾಗೆಯೇ ಹಣದ ಹೊಳೆ ಸಾಕಷ್ಟು ಹರಿಯಿತು. BJPಯವರು ಏನು ಹಿಂದೆ ಬೀಳಲಿಲ್ಲ. ಎಲ್ಲ ನಾಯಕರು ಬಂದಿದ್ದರು, ಸಾಕಷ್ಟು ಅವರು ಪ್ರಚಾರ ಮಾಡಿದರು. ವೀರಣ್ಣ ಚರಂತಿಮಠ್ ಒಳ್ಳೆಯ ಅಭ್ಯರ್ಥಿ ಕೂಡ. ಆದರೆ ಸಿದ್ದರಾಮಯ್ಯ ಅವರು ನೇತೃತ್ವ ವಹಿಸಿದ್ದು ವಿಶೇಷವಾಗಿ ಈ ಚುನಾವಣೆಗೆ ಮುಖ್ಯ ಕಾರಣ ಅಂತ ಹೇಳಬೇಕು, ವಿಶ್ಲೇಷಣೆ ಮಾಡುವುದಾಗುತ್ತದೆ. ಇನ್ನೊಂದು ಏನು ಘಟನೆ ನಡೀತು ಅಂತಂದರೆ, ಬಸನಗೌಡ ಯತ್ನಾಳ್ ಪ್ರವೇಶ ಮಾಡಿದರು. ಅವರ ಅವಶ್ಯಕತೆ ಇರಲಿಲ್ಲ, ಯಾರೂ ಕರೆದಿರಲಿಲ್ಲ. ಆದರೂ ಬಂದು ಅವರು BJP ಪರವಾಗಿ ಪ್ರಚಾರ ಮಾಡಿದ್ದು ಬಹಳಷ್ಟು ಪಕ್ಷದ ಹಿನ್ನಡೆಗೆ ಕಾರಣ ಆಯಿತು ಅಂತ ಇಲ್ಲಿ ಹೇಳಲೇಬೇಕಾಗ್ತದೆ. ಯಾಕಂತಂದರೆ ಬಹಳ ಟೀಕೆಗೆ ಅದು ಕಾರಣ ಆಯಿತು. ಮತ್ತು ಅವರ ಮಾತು ಕೂಡ ಮಂದಿಗೆ ಅಷ್ಟೇನು ಪರಿಣಾಮಕಾರಿ ಆಗಲಿಲ್ಲ, ಅದು ದ್ವೇಷಕ್ಕೆ ಕಾರಣ ಆಯಿತು. ಹಿಂಗೆ ಅವರು ಇದನ್ನು ಈ ಗೆಲುವಿನಿಂದ ನನಗೇನಾದರೂ ಇದಾಗತ್ತೆ ತಿಳ್ಕೊಂಡಿದ್ರಲ್ಲ, ಇದು ಯತ್ನಾಳ್ ಸೋಲು ಮತ್ತು BJPಯ ಸೋಲು, ಕಾಂಗ್ರೆಸ್ಸಿನ ಅಪರೂಪದ ಗೆಲುವು ಅಂಥೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.